ಇಂದು ನಮ್ಮ ಆರೋಗ್ಯ ಸಮತೋಲನವಾಗಿ ಕಾಪಾಡಿಕೊಳ್ಳೋದು ಸವಾಲಿನ ವಿಷಯ. ಒಂದು ಕುಟುಂಬದಲ್ಲಿ ಒಬ್ಬ ಅನಾರೋಗ್ಯ ವ್ಯಕ್ತಿ ಇದ್ರೆ ಇಡೀ ಕುಟುಂಬ ಅವನತಿ ಹೊಂದ್ತಾ ಇತ್ತು. ಇವತ್ತು ನಮ್ಮ ಪುರಾತನ ಆಹಾರ ಪದ್ಧತಿ ಬಳಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬಹುದು. ಅಷ್ಟಕ್ಕೂ ಅದು ಯಾವ ಆಹಾರ, ನಮ್ಮ ಪುರಾತನ ಪದ್ಧತಿಯ ಶೈಲಿ ಯಾವುದು ಎಂಬುದರ ಬಗ್ಗೆ ತಿಳಿಸೋದಕ್ಕೆ ಆ ಆಹಾರ ಪದ್ಧತಿಯನ್ನ ಈಗ ಇಡೀ ಭಾರತದಾದ್ಯಂತ ತಲುಪಿಸ್ತಾ ಇದ್ದಾರೆ. ಯಾರವರು ನೋಡಿ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ. ಬ್ಲೂಮ್ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೂಪಾ ಚಂದ್ರು. ಆಧುನಿಕ ಶೈಲಿಯಲ್ಲಿ ನಾವು ಒತ್ತಡ ಹಾಗೆ ಫ್ಯಾಷನ್ನಿಂದಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನೇ ಕೊಡ್ತಾ ಇಲ್ಲ. ಇನ್ನು ನಮ್ಮ ಆರೋಗ್ಯಕ್ಕಾಗಿ ಹೆಚ್ಚು ಹಣವನ್ನು ವ್ಯಯ ಮಾಡ್ತಾ ಇದ್ದೀವಿ. ಹಿಂದೆ ಪುರಾತನ ಕಾಲದಲ್ಲಿ ನಮ್ಮ ಪೂರ್ವಜರು ತಮ್ಮ ಆರೋಗ್ಯದ ಸಮತೋಲನವನ್ನು ಕಾಪಾಡ್ಕೊಳ್ತಾ ಇದ್ರು. ಆದರೆ ಈಗ ನಾವು ತಿನ್ನುವಂಥ ಆಹಾರವೇ ವಿಷಮಯವಾಗಿರುವಂಥದ್ದು. ಆದರೆ ನಮ್ಮ ಆರೋಗ್ಯವನ್ನು ಈಗ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಈಗ ನಾವು ಮತ್ತೆ ಸಿರಿಧಾನ್ಯವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀವಿ. ಇನ್ನು ಸಿರಿಧಾನ್ಯಗಳು ಯಾವುವು, ಅದನ್ನು ಹೇಗೆ ಉಪಯೋಗಿಸಬೇಕು, ಅದರಿಂದ ಆಗುವಂಥ ಪ್ರಯೋಜನಗಳೇನು ಎಂಬುದನ್ನು ಇದನ್ನ ಸಂದರ್ಶನ ಕಾರ್ಯಕ್ರಮದಲ್ಲಿ ನಾವು ಕೂಡ ತಿಳಿಸ್ತಾ ಹೋಗ್ತೇವೆ. ಮಳ್ಳೂರು ನಾಗರಾಜ್ ಅವರು ಮಿಲೆಟ್ ಹೌಸ್ನ ಮಾಲೀಕರು ಕೂಡ. ಇವರು ಹಿಂದಿನಿಂದಲೂ ಕೂಡ ರೈತಾಪಿ ವರ್ಗದಿಂದ ಬೆಳೆದುಕೊಂಡು ಬಂದಿರುವಂಥದ್ದು. ಮೂಲತಃ 63 ವರ್ಷಗಳಿಂದಲೂ ಕೂಡ ರೈತರಾಗೇ ದುಡಿತಾ ಇದ್ದಾರೆ. ರೈತರಿಗೆ ಸಹಾಯ ಆಗುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಂದರೆ ತಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡ್ಕೊಂಡು ಬರ್ತಿರೋದು. ಈಗ ಸಿರಿಧಾನ್ಯದ ಮೂಲಕ ಕೂಡ ರೈತರಿಗೆ ನೆರವಾಗ್ತಾ ಇದ್ದಾರೆ. ಬಿತ್ತನೆ ಬೀಜಗಳನ್ನು ಕೊಡ್ತಾ ಇದ್ದಾರೆ. ಸುಮಾರು 200 ರೈತರಿಗೆ ಇದರಿಂದ ಅನುಕೂಲ ಆಗಿರುವಂಥದ್ದು. ಸಿರಿಧಾನ್ಯಗಳ ಪ್ರಯೋಜನಗಳನ್ನು ಅವರ ಮಗ ತಿಳಿಸ್ಕೊಟ್ರು. ಈಗ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋವಂಥವ್ರು, ವ್ಯವಸಾಯಗಳಲ್ಲಿ ತಿಳಿದಂಥವ್ರು. ಸೊ ಬನ್ನಿ ಅವ್ರ ಹತ್ರ ಇನ್ನಷ್ಟು ಸಿರಿಧಾನ್ಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಮೊದಲಿಗೆ ಏನಿದು ಮಿಲೆಟ್ ಹೌಸ್, ಯಾಕಾಗಿ ಮಿಲೆಟ್ ಹೌಸ್ ಅಂತ ಹೆಸರಿಟ್ರಿ? ಮಿಲೆಟ್ ಹೌಸ್ ಅಂದರೆ ಕನ್ನಡದಲ್ಲಿ ಸಿರಿಧಾನ್ಯಗಳು ಅಂತ ಕರೀತಾರೆ. ಈಗ ಸಿರಿಧಾನ್ಯಗಳು ನಮ್ಮ ಆರೋಗ್ಯದಲ್ಲಿ ಎಲ್ಲ ಥರ ಆರೋಗ್ಯ ಥರದಿಂದ ನಮಗೆ ಇದನ್ನ ಮಿಲೆಟ್ ಹೌಸ್ ಅಂತ ನಾವು ಅದಕ್ಕೆ ಹೆಸರಿಟ್ಕೊಂಡ್ವಿ. ಸೊ ಹಾಗಾಗಿ ಹೆಸರಿಟ್ಬಿಟ್ರಿ. ಸರ್, ಈಗ ನೀವು 63 ವರ್ಷದಿಂದಲೂ ಕೂಡ ರೈತರಾಗೆ ನೀವು ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇರೋವಂಥವ್ರು. ಇದರಿಂದ ನಿಮ್ಮ ಮಗ ಕೂಡ ಉತ್ತೇಜಕರಾಗಿ, ಸ್ಫೂರ್ತಿದಾಯಕರಾಗಿ ಈಗ ಸಿರಿಧಾನ್ಯದಲ್ಲಿ ಅವರು ಕೂಡ ನಿಮ್ಮೊಂದಿಗೆ ಕೈ ಜೋಡಿಸಿರುವಂಥದ್ದು. ಸೊ ನಿಮಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿದೆ ಅಂತ ಕೇಳ್ಪಟ್ವಿ. ಯಾವ್ಯಾವ ಅವಾರ್ಡ್ಗಳು ಬಂದಿದೆ? ಮೇಡಮ್, ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆತ್ಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದಿದೆ. ಬೆಂಗಳೂರು IITನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಅಲ್ಲೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಮತ್ತು ಇದು GKVKನಲ್ಲಿ ಉತ್ತಮ ಪ್ರಶಸ್ತಿ, ರೈತ ಪ್ರಶಸ್ತಿ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಮತ್ತು ಮೊನ್ನೆ ಇದು ವಚನ ಸಾಹಿತ್ಯ ಸಮ್ಮೇಳನದವರು ಅವರೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಈ ಥರ ಭಾಳ ಅವಾರ್ಡ್ಸ್ ಬಂದಿದೆ ಮೇಡಮ್. ಸರ್, ಈಗ ನೀವು ರೈತರ ಆಗಿರೋದ್ರಿಂದ, ಮೂಲತಃ ನಿಮ್ಮದು ರೈತಾಪಿ ಕುಟುಂಬ ವರ್ಗ ಆಗಿರೋದ್ರಿಂದ, ಈಗ ಸಿರಿಧಾನ್ಯ ಬೆಳೆಗಳಿಗೂ ಹಾಗೂ ನೀವು ವ್ಯವಸಾಯ ಮಾಡುವಂಥ ಬೆಳೆಗಳಿಗೂ ಯಾವ ರೀತಿ ವ್ಯತ್ಯಾಸ ಅಂತ ಅನಿಸುತ್ತೆ? ಮೇಡಮ್, ನಾವು ವ್ಯವಸಾಯ ಮಾಡೋ ಬೆಳೆಗಳಿಗೆ ನೀರು ಹೆಚ್ಚಿನ ಅವಶ್ಯಕತೆ ಐತೆ. ಈ ಮುಂಚೆಯಿಂದ ನಾವು ತಿಂತಾ ಇದ್ದೀವಿ ಬಿಳಿ ಅಕ್ಕಿ. ಆ ಬಿಳಿ ಅಕ್ಕಿ ನೀವು 1 kg ಬೆಳಿಬೇಕಾದ್ರೆ 6000 ಲೀಟ್ರ್ ನೀರು ಖರ್ಚಾಗುತ್ತೆ 1 kg ಬೆಳೆಯೋದಕ್ಕೆ. ಈ ಸಿರಿಧಾನ್ಯ 1 kg ನಾವು ಬೆಳೆಯೋದಕ್ಕೆ ಬರೀ 400 ಲೀಟ್ರ್ ಇದೆ ಸಾಕು. ಅಂದರೆ ಒಂದು ಕಡೆ ನಾವು ಅಕ್ಕಿ ಗೋಧಿ ಬೆಳೆದು 1 kg ಗೋಧಿ ಬೆಳಿಬೇಕಾದ್ರೆ 8000 ಲೀಟ್ರ್ ಬೇಕು. ಅಕ್ಕಿ ಮತ್ತು ಗೋಧಿ ಬೆಳೆದು ಭೂಮಿನಲ್ಲಿರ್ತಕ್ಕಂಥ ನೀರನ್ನೆಲ್ಲ ವೇಸ್ಟ್ ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಕಾಯಿಲೆ ಬರ್ತಾಯಿದೆ. ಈ ಸಿರಿಧಾನ್ಯ ಬರೀ 400 ಲೀಟ್ರಲ್ಲಿ 1 kg ಬೆಳ್ಕೊಂಡು ಎಲ್ಲ ಥರ ಕಾಯಿಲೆನ ನಾವು ವಾಸಿ ಮಾಡ್ಕೋಬೋದು. ಸೊ ಹಾಗಾಗಿ ಇದು ಕಡಿಮೆ ವೆಚ್ಚ ಅಂತ. ಕಡಿಮೆ ವೆಚ್ಚ, ಒಳ್ಳೆ ಆರೋಗ್ಯ ಇರುತ್ತೆ ಮೇಡಮ್. ಸರ್, ಈಗ ನೀವು ಮಿಲೆಟ್ ಹೌಸಲ್ಲಿ ತಯಾರು ಮಾಡುವಂಥ ಪ್ರಾಡಕ್ಟ್ಗಳು ಈಗ ರೈತರಾಗಿರ್ಬೋದು ಅಥವಾ ಬೇರೆಯವರು ಕೊಂಡ್ಕೊಳ್ಳೋದಕ್ಕೆ ಬರ್ತಾರೆ. ಆದರೆ ಇದರ ರೇಟ್ ಕೂಡ ಹೆಚ್ಚಾಗಿರುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳಿ? ಇಲ್ಲ ಮೇಡಮ್, ಇದು ರೇಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಇದೆ. ಈಗ ಅಕ್ಕಿ 1 kg ಮಸೂರು ಅಕ್ಕಿ ಇವತ್ತು ನಾವು ತಗೊಬೇಕಾದ್ರೆ ಕಡಿಮೆ ಅಂದರೆ 60 ರೂಪಾಯಿ ಕೊಡಬೇಕು. ಈ ಸಿರಿಧಾನ್ಯ ಅಕ್ಕಿ 1 kg ಬಂದು 80 ರೂಪಾಯಿ ಇದೆ. ಅಂದರೆ ನೀವು 2 kg ಮಸೂರು ಅಕ್ಕಿ ತೊಗೊಳ್ಳೋ ಬದಲು ಇದು 1 kg ತೊಗೊಂಡ್ರೆ ಸಾಕು. ಇದರಲ್ಲಿ ಡಬಲ್ ಅನ್ನ ಆಗುತ್ತೆ. ಅದು 200 ಗ್ರಾಮ್ ಬಳಸೋದಾಗಿದೆ 100 ಗ್ರಾಮ್ ಬಳಸೋ ಸಾಕು, ಡಬಲ್ ಅನ್ನ ಆಗೋದ್ರಿಂದ ಇದು ರೇಟ್ ಅದಕ್ಕೆ ಇದು ಕಂಪೇರ್ ಮಾಡೋಕ್ಕಂದ್ರೆ ಆ ಅಕ್ಕಿಗಿಂತ ಕಡಿಮೆನೇ ಆಯ್ತು. ಇದು ಜಾಸ್ತಿ ಆಗೋದಿಲ್ಲ. ಮತ್ತು ಈ ಮಿಲೆಟ್ ಮಾಲ್ಟ್ ಇದೆಯಲ್ಲ, ಇದು ನೋಡಿ ಬೆಳಗ್ಗೆ ನಾವು ಮನೆಯಲ್ಲಿ ಒಂದು 250 ml 1 ಸ್ಪೂನ್ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೊಂಡು ಕುಡಿತೀವಿ. ಇದರಿಂದ ಎಲ್ಲ ಥರ ಆರೋಗ್ಯ ಸಿಗುತ್ತೆ. ಅದೇ ಮನೆಯಲ್ಲಿ ನೀವು 250 ml ನೀವು ಕಾಫಿ ಮಾಡಬೇಕಾದ್ರೆ ಅದಕ್ಕೆ ಹಾಲು ಬೇಕು, ಸಕ್ಕರೆ ಬೇಕು, ಕಾಫಿ ಪುಡಿ ಬೇಕು. ಕಡಿಮೆ ಅಂದರೆ 20 ರೂಪಾಯಿ ಖರ್ಚಾಗುತ್ತೆ ಏನೋ 250 ml ಮಾಡೋದಕ್ಕೆ. ಈ ಮಾಲ್ಟ್ 250 ml ಮಾಡೋದಕ್ಕೆ ಬರೀ 4 ರೂಪಾಯಿ ನಿಮ್ಗೆ ಖರ್ಚಾಗುತ್ತೆ. ಹಾಲು ಇಲ್ಲ, ಸಕ್ಕರೆ ಇಲ್ಲ, ಕಾಫಿ ಪುಡಿ ಏನೂ ಇಲ್ಲ. ಅಂದರೆ ಅದರಲ್ಲಿ 4ರಲ್ಲಿ 1 ಭಾಗ ಕೂಡ ಇದು ನಮ್ಗೆ ರೇಟ್ ಆಗೋದಿಲ್ಲ. ಪ್ರತಿಯೊಬ್ಬರು ಬಡವರು ಸಹ ಮನೆಯಲ್ಲಿ ಪ್ರತಿಯೊಬ್ಬರು ಕಾಫಿ ಟೀ ಕುಡಿಯೋಬ್ಬರು ಡೈಲಿ ಇದನ್ನು ಕುಡಿದ್ರೆ ಎಲ್ಲ ಥರ ಆರೋಗ್ಯ ನೀಡಿದ್ರೆ ರೇಟನ್ನು ಕಡಿಮೆ ಆಗುತ್ತೆ ಮೇಡಮ್. ರೈತರಿಗೂ ಕೂಡ ಉಪಯೋಗ, ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ. ಅಂದರೆ ನೀವು ರೈತರಿಗೆ ಉಪಯೋಗವಾಗುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬಿತ್ತನೆ ಬೀಜಗಳನ್ನು ರೈತರಿಗೆ ಕೊಟ್ರಿ ಅಂತ ಕೇಳ್ಪಟ್ವಿ. ಅಲ್ಲದೆ ಸುಮಾರು 200 ರೈತರಿಗೆ ಇದರಿಂದ ಉಪಯೋಗ ಆಗಿದೆ ಅಂತಲೂ ಕೇಳ್ಪಟ್ವಿ. ಯಾವ ರೀತಿ ಕೊಡ್ತೀರಾ? ಮೇಡಮ್, ನಾವು
ರೈತರು ಪ್ರತಿಯೊಬ್ಬ ರೈತರು ನಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ಎಲ್ಲ ಥರ ಸೀಡ್ಸ್ ಇದೆ. ನವಣೆ, ಸಾಮೆ, ಆರ್ಕ, ಊದು ಎಲ್ಲ ಬೀಜ ಇದೆ. ಮತ್ತು ಎಲ್ಲ ಥರ ಕಾಳುಗಳು, ಬಿತ್ತನೆ ಬೀಜಗಳು ಇಟ್ಟಿದ್ದೀವಿ. ನಾವು ರೈತರು ಬರ್ತಾರೆ, ನಮ್ಮ ಹತ್ರ ರೈತರಿಗೆ ನಾವು ಕೊಡ್ತೀವಿ. ಆ ತೋಟಗಳಿಗೆ ನಾವು ಒಂದು 2 ಸಾರಿ 3 ಸಾರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಿಮ್ಮ ಸ್ವಂತ ಮನೆಗಂತ ಇದು ಬೆಳ್ಕೊಳ್ಳಿ, ಯಾವುದೇ ಕೆಮಿಕಲ್ ಹಾಕ್ತೆ ಬೆಳಿಬೇಕಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಅಂದರೆ ಈಗ ಪ್ರತಿಯೊಂದು ಸಿರಿಧಾನ್ಯವನ್ನು ಬೆಳಿಬೇಕು ಅಂದರೂ ಕೂಡ ಅದಕ್ಕೆ ಎಲ್ಲ ಥರದ ಯಾವ ರೀತಿ ಮಾಹಿತಿಗಳನ್ನು ನೀವು ಅದನ್ನೆಲ್ಲ ಇಲ್ಲೇ ಬಂದ ತಕ್ಷಣ ಇಲ್ಲೇ ಬಂದ ತಕ್ಷಣ ಕೊಡ್ತೀವಿ. ಮತ್ತು ನಾವು ಸ್ಪಾಟ್ಗೆ ಒಂದ್ಸರಿ ಹೋಗ್ಬಿಟ್ಟು ಬರ್ತೀವಿ, ಯಾವ ಥರ ಬಿತ್ತನೆ ಮಾಡಬೇಕು, ಯಾವ ಥರ ಮಾಡ್ಬೇಕಂತ ಅದ್ರ ಬಗ್ಗೆ ಎಲ್ಲ ಥರ ಮಾಹಿತಿನೂ ಕೊಡ್ತೀವಿ ಮೇಡಮ್. ಅಂದರೆ ಅವರೆಲ್ಲ ಇಲ್ಲೇ ಬಂದು ತಗೋತಾರೆ ಅಥವಾ ನೀವೇ ಏನಾದರೂ ಅಲ್ಲಿ ಎಲ್ಲ ಪ್ರತಿಯೊಬ್ಬರು ಇಲ್ಲೇ ಬಂದು ಇಲ್ಲಿಂದೇ ತಗೊಂಡು ಹೋಗ್ತಾರೆ. ಸರ್, ಈಗ ಬೇರೆ ಕಡೆಗೆ ಏನಾದರೂ ಇಲ್ಲಿನ ಪ್ರಾಡಕ್ಟ್ಗಳು ಬೇಕಾಗುತ್ತೆ ಅಥವಾ ಸಿರಿಧಾನ್ಯ ಬೀಜಗಳು, ಬಿತ್ತನೆ ಬೀಜಗಳು ಬೇರೆ ಕಡೆಗೆ ಬೇಕಾಗುತ್ತೆ, ಅಲ್ಲಿಗೆ ಯಾವ ರೀತಿ ತಲುಪಿಸ್ಕೊಡ್ತೀರಾ ನೀವು? ಅಂದರೆ ಈಗ ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯ, ಬೇರೆ ದೇಶಗಳಿಗೆ, ನಮ್ಮ ಭಾರತವನ್ನು ಬಿಟ್ಟು ಅಥವಾ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೇರೆ ಕಡೆಗೆ ಬಿತ್ತನೆ ಬೀಜಗಳು ಬೇಕಾಗುತ್ತೆ ಅಥವಾ ನಿಮ್ಮ ಪ್ರಾಡಕ್ಟ್ಗಳು, ಮಿಲೆಟ್ ಹೌಸ್ನ ಪ್ರಾಡಕ್ಟ್ಗಳು ಬೇಕಾಗುತ್ತೆ. ಸೊ ಇದನ್ನು ಅವ್ರಿಗೆ ಯಾವ ರೀತಿ ತಲುಪಿಸ್ತೀರಾ? ಈಗ ಆಲ್ರೆಡಿ ನಾವೆಲ್ಲ ಬೇರೆ ಸ್ಟೇಟ್ಗಳಿಗೆಲ್ಲ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೀವಿ. ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಲಾರಿ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ಕಳಿಸ್ತಾ ಇದ್ದೀವಿ. ಈ ಥರ ಎಲ್ಲರಿಗೂ ನಾವು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಮೇಡಮ್. ಈಗ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಕೂಡ ಬಂದು ಇಲ್ಲಿ ಮಿಲೆಟ್ ಹೌಸಲ್ಲಿ ಇಲ್ಲಿಂದ ನೋಡಿ, ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಇರ್ಬೋದು, ಡಿಸ್ಟ್ರಿಕ್ಟ್ ಜಡ್ಜ್ ಬರ್ತಾರೆ, ತಹಸೀಲ್ದಾರು, ಸಬ್ ಇನ್ಸ್ಪೆಕ್ಟರ್ಗಳು, ಲಾಯರ್ಸು, ವಿಪರೀತ ಜನ ಇಲ್ಲಿ ಬರ್ತಾ ಇರ್ತಾರೆ. ಸಂಡೇ ಆದರೆ ವಿಪರೀತ ಜನ ಬರ್ತಾರೆ. ಈಗ ಪೇಷಂಟ್ಗಳು ಬರ್ತಾರೆ, ನಮ್ಮ ಹತ್ರ ನಮ್ಮ ಕಿಡ್ನಿನಲ್ಲಿ ಸ್ಟೋನ್ ಇದೆ ಅಂತ ಬರ್ತಾರೆ. ನಾವು ಕಿಡ್ನಿನಲ್ಲಿ ಸ್ಟೋನ್ ಬಂದಾಗ ಯಾವುದೇ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಅವ್ರು ಬಂದಾಗ ನಿಮಗೆ ಕಾಯಿಲೆ ಬರಬೇಕಾದ್ರೆ ಮೇನ್ ಏನು ಕಾರಣ ಅನ್ನೋದು ಅವ್ರಿಗೆ ನಾವು ಮಾಹಿತಿ ಕೊಡ್ತೀವಿ. ಹೌದು. ಈಗ ಮೊನ್ನೆ ಕ್ಯಾನ್ಸರ್ ಪೇಷಂಟ್ ಬಂದ ನಮ್ಮ ಹತ್ರ, ಕ್ಯಾನ್ಸರ್ ಬಂದಿದೆ ಅಂತೇಳಿ. ಅವ್ರ ಮನೆಯಲ್ಲಿ 5 ಜನ 6 ಜನ ಇದ್ದಾರೆ. ಎಲ್ಲ ಅವ್ರ ಊರಲ್ಲಿ ಸುಮಾರು ಒಂದು 400 ಜನ ಇದ್ದಾರೆ. ಯಾರಿಗೂ ಬರ್ದಿದ್ದು ಕ್ಯಾನ್ಸರ್, ನಿನ್ಗೆ ಯಾಕೆ ಬಂತು? ಕ್ಯಾನ್ಸರ್ ಬರ್ಬೇಕಾದ್ರೆ ಏನು ಕಾರಣ ಅಂದರೆ ನಾವು ಬಾಡಿನಲ್ಲಿ ಡೈಲಿ ಈ ಜೀವಾಣುಗಳು ಉತ್ಪತ್ತಿ ಆಗ್ತಾ ಇರ್ತದೆ, ಡೈಲಿ ಸಾಯ್ತಾ ಇರ್ತೇವೆ ಬಾಡಿನಲ್ಲಿ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಅದು ನಡೀತಾ ಇರ್ತೈತಿ. ನಾವು ಕೆಮಿಕಲ್ ಫುಡ್ ಹೆಚ್ಚಾಗಿ ತಿಂದಾಗ ಬಾಡಿನಲ್ಲಿ ಕೆಮಿಕಲ್ ಜಾಸ್ತಿ ಆಗುತ್ತೆ. ನಮಗೆ ಕೆಮಿಕಲ್ ಜಾಸ್ತಿ ಆದಾಗ ಬಾಡಿನಲ್ಲಿ ಜೀವಕೋಶಗಳು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಆ ಉತ್ಪತ್ತಿ ಆದಮೇಲೆ ಒಂದು ಕಡೆ ಸೇರ್ಕೊಂಡು ಗಡ್ಡೆ ಥರ ರೂಪುಗೊಳ್ಳುತ್ತದೆ, ಕ್ಯಾನ್ಸರ್ ಗಡ್ಡೆ ಆಗೋದು. ಈ ಮಾಹಿತಿ ಅವ್ರು ಕೊಟ್ಟಾದಾಗ ಆ ಕೆಮಿಕಲ್ ಫುಡ್ ಅವ್ರು ತಿನ್ನೋದು ಬಿಡ್ತಾರೆ. ಅದೇ ಬೇರೆಯವ್ರ ಕಡೆ ಹೋದಾಗ ಅವರು ಕಾಯಿಲೆ ಬಂದಿದ್ದು ಏನೋ ಮಾತ್ರೆ ತಗೊಂತೇಳಿ ಕೊಡ್ತಾರೆ, ಇವ್ರು ಮಾತ್ರೆ ತಗೊತಾರೆ, ತಿಂತಾನೆ ಯಾಕೆ ಬಂತಂತ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ಹೇಳೋದಿಲ್ಲ ಈ ಥರ ಬಂತು ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಕಾಯಿಲೆಗೆ ಈ ಥರ ಬರುತ್ತೆ ಅಂತ ನಾವು ಅವ್ರಿಗೆ ಮಾಹಿತಿ ಕೊಟ್ಟಾಗ ಅಂಥವ್ರು ಅದನ್ನು ಅವ್ರು ಬೇರೆ ಯಾವ ಥರ ತಿಂಡಿ ತಿನ್ನಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡು ಆ ಕಾಯಿಲೆನ ಆಟೋಮೆಟಿಕ್ ಅವ್ರು ವಾಸಿ ಮಾಡ್ಕೋಬೋದು. ಅಂದರೆ ಸಿರಿಧಾನ್ಯಗಳ ಮೂಲಕನೇ ವಾಸಿ ಮಾಡ್ತೀವಿ. 100% ಮೇಡಮ್, 100% ಸಿರಿಧಾನ್ಯದಿಂದ ನಾವೆಲ್ಲ ಥರ ಕಾಯಿಲೆಗಳು ವಾಸಿ ಮಾಡ್ಕೊಬೋದು. ಮೇಯ್ನೀಗ ಒಂದು 150-200 ವರ್ಷ ಹಿಂದಕ್ಕೆ ಹೋಗ್ರಿ, ಅವ್ರಿಗೆ ಯಾವುದೇ ಥರ ಕಾಯಿಲೆ ಇರಲಿಲ್ಲ. ರಾತ್ರಿ ಮುಲ್ಕೊಂಡು ಸರಿಯಾದ ಜಾಗ ಇರ್ತಾ ಇರಲಿಲ್ಲ. ಇಲ್ಲೇ ಮುಲ್ಕೊಂಡು ಒಂದು ಗೋಣಿ ತಟ್ಟು ಹೊಚ್ಕೊಳ್ತಾ ಇದ್ರು. 1000 ಸೊಳ್ಳೆ ಕಚ್ಚು, ಆದರೆ ಅವ್ರು ಕಾಯಿಲೆ ಬರ್ತಾ ಇರಲಿಲ್ಲ. ಇವತ್ತು 4 ಸೊಳ್ಳೆ ಕಚ್ಚ ನಮ್ಮ ಕಾಯಿಲೆ ಬರ್ತೈತೆ. ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅಂದರೆ, ನಾವು 100 ಜನ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ಹುಟ್ಟೋ ಮಕ್ಕಳಿಗೆ 5 ಜನಕ್ಕೆ ಇವತ್ತು ಶುಗರ್ ಐತೆ. 100 ಜನದಲ್ಲಿ 80 ಜನ ಮಕ್ಕಳಿಗೆ ಇವತ್ತು ಜಾಂಡಿಸ್ ಬರುತ್ತೆ. 100 ಜನ ಲೇಡೀಸ್ ನೀವು ಹಾಸ್ಪಿಟ್ಲಿಗೆ ಡೆಲಿವರಿಗೆ ಅಂತ ಹೋದರೆ ನಾರ್ಮಲ್ ಡೆಲಿವರಿ ಆಗೋದು ಬರೀ 10 ಜನಕ್ಕೆ ಮಾತ್ರ. ಇದೆಲ್ಲ ಹಿಂದೆ ಇರಲಿಲ್ಲ. ಈ ಕಾಯಿಲೆ ಯಾಕೆ ಇರಲಿಲ್ಲ ಅಂದರೆ ಅವ್ರು ತಿಂತಕ್ಕಂಥ ಫುಡ್ ಆ ಥರ ಇತ್ತು. ಹೌದು, ಹಿಂದೆ ಈಗ ಒಂದು ಮಕ್ಕಳು ಅಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಿಂದೆ 13-20 ಆ ಥರ ರಾತ್ರಿ ಮನೆಯಲ್ಲಿ ಡೆಲಿವರಿ ಆದರೆ ಮನೆಯಲ್ಲಿ ಮುಲ್ಕೊಂಡಿರೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ, ಡೆಲಿವರಿ ಆಗ್ಬಿಡ್ತಾಯಿತ್ತು ಮೇಡಮ್. ಇವತ್ತು ಮದುವೆ ಆದ್ರಿಂದ ಮಂತ್ಲಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಎಲ್ಲ ಮಾಡಿಕೊಂಡು ಮಂತ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಲಾಸ್ಟಲ್ಲಿ ಸಿಜೇರಿಯನ್ ಆಗುತ್ತೆ ಬಿಟ್ಟು ಅದು ನಾರ್ಮಲ್ ಡೆಲಿವರಿ ಆಗ್ತಾಯಿಲ್ಲ. ಇದು ಕಾರಣ ಏನಂದರೆ ನಾವು ತಿಂತಕ್ಕಂಥ ಫುಡ್ಡು. ಈ ಕಾಯಿಲೆ ನಮ್ಗೆ ಎಲ್ಲಿಂದ ವಾಸಿ ಸ್ಟಾರ್ಟ್ ಆಯ್ತಂದರೆ, ಈಗ ನಾವು ತಿಂತಕ್ಕಂಥ ಅಕ್ಕಿ, ಈ ಬಿಳಿ ಅಕ್ಕಿ ಏನಿದೆ ಅದು ನಮ್ಮ ಇಂಡಿಯಾಗೆ ಬಂದು ಬರೀ 120 ವರ್ಷ ಮಾತ್ರ ಆಯಿತು. ಅದಕ್ಕಿಂತ ಇಲ್ಲಿ ನಮ್ಮ ದೇಶದಲ್ಲಿ ಅಕ್ಕಿ ಇರಲಿಲ್ಲ. ಗೋಧಿ ಬಂದು 80 ವರ್ಷ ಆಯಿತು, ಅದಕ್ಕಿಂತ ಇಲ್ಲಿ ಗೋಧಿ ಇರಲಿಲ್ಲ. ಸಕ್ಕರೆ ಬಂದು 75 ವರ್ಷ ಆಯಿತು, ಅದಕ್ಕಿಂತ ಇಲ್ಲಿ ಇದು ಸಕ್ಕರೆ ಇರಲಿಲ್ಲ. ಅಂದರೆ 120 ವರ್ಷಕ್ಕೆ ಹಿಂದೆ ಜನ ಅಕ್ಕಿ ತಿಂದಿಲ್ಲ, ಗೋಧಿ ತಿಂದಿಲ್ಲ, ಸಕ್ಕರೆ ತಿಂದಿಲ್ಲ. ಎಲ್ಲ ಮಿಲೆಟ್ಸ್ ತಿಂತಾಯಿದ್ರು, ಎಲ್ಲ ನ್ಯಾಚುರಲಾಗಿ ಬೆಳೀತಕ್ಕಂಥ ಧಾನ್ಯಗಳು ತಿಂತಾಯಿದ್ರಿಂದ ಅವ್ರಿಗೆ ಯಾವುದೇ ಕಾಯಿಲೆ ಇರಲಿಲ್ಲ. ಅಂದರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ನಿಮ್ಮ ಹತ್ರ ಬಂದು ಹೇಳಿದ್ರು ಕೂಡ ಸಿರಿಧಾನ್ಯದಲ್ಲಿ ನಿವಾರಣೆ ಮಾಡಿಬಿಡ್ತೀರಾ ನೀವು? 100% ಮಾಡಬೇಕು. ಯಾವ ಥರ ಕಾಯಿಲೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದು ತಿನ್ನೋದ್ರಿಂದ ಯಾವ ಥರ ಬೆನಿಫಿಟ್ ಆಗುತ್ತೆ, ಯಾವ ಥರ ಕಾಯಿಲೆ ವಾಸಿ ಮಾಡ್ಕೊಂಡು ಬಂದೋದು ಇಲ್ಲಿ 100% ರಿಸಲ್ಟ್ ಸಿಗುತ್ತೆ ಮೇಡಮ್ ಇದರಲ್ಲಿ. ಸರ್, ಈಗ ನಿಮ್ಮ ಮಿಲೆಟ್ ಹೌಸ್ನಲ್ಲಿರುವಂತಹ ಮಾಲ್ಟ್ಗಳನ್ನು ಅವರ ಸಂಬಂಧಿಕರುಗಳಿಗೆ, ಅವರ ಮಕ್ಕಳುಗಳಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಕೇಳ್ಪಟ್ವಿ. ಏನಿದೆ ವಿಶೇಷತೆ ಅದರಲ್ಲಿ? ಮೇಡಮ್, ಇದು ನಾವು 30 ಥರ ಧಾನ್ಯಗಳು ಹಾಕಿ ಮಾಡಿದ್ದೀವಿ. ಪ್ರತಿಯೊಂದು ಧಾನ್ಯ ಮೊಳಕೆ ಕಟ್ಟಿರೋದ್ರಿಂದ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಡಬಲ್ ಆಗುತ್ತೆ. ಅಂದರೆ ಒಂದು ಮಾಲ್ಟ್ನಲ್ಲಿ 30 ಸಿರಿಧಾನ್ಯ ಇದೆ. ಸಿರಿಧಾನ್ಯ ಅಲ್ಲ, 5 ಥರ ಸಿರಿಧಾನ್ಯ ಹಾಕಿದ್ದೀವಿ. ನವಣೆ, ಸಾಮೆ, ಆರ್ಕ, ಉದಲು, ಕೊರಲೆ, ಬರುಗು, ಸಜ್ಜೆ ಹಾಕಿದ್ದೀವಿ. ಆಮೇಲೆ ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಹಾಕಿದ್ದೀವಿ. ಮತ್ತು ಕಾಳುಗಳು, ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು, ಅಲಸಂದಿ, ಕಡಲೆ ಬೀಜ, ಇದೆಲ್ಲ ಧಾನ್ಯಗಳು ಹಾಕಿ ಎಲ್ಲ ಥರ ಕಾಳನ್ನ ಮೊಳಕೆ ಕಟ್ಟಿ ಮಾಡಿದ್ದೀವಿ. ಇದು ಒಳ್ಳೆ ಎನರ್ಜಿ ಫುಡ್ ಮೇಡಮ್. ಅದು 250 ml ಬೆಳಗ್ಗೆ ನೀರು ತಗೊಂಡು 1 ಸ್ಪೂನ್ ಅದಕ್ಕೆ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಾಯ್ಲ್ ಮಾಡಿಬಿಟ್ಟು ಬೆಳಗ್ಗೆ ಕುಡಿದ್ರೆ 2 ಅವರ್ ಅವ್ರಿಗೆ ಊಟ ಬೇಕು ಅನ್ಸಲ್ಲ, ಅಷ್ಟು ಎನರ್ಜಿ ಬರುತ್ತೆ ಬಾಡಿಗೆ. ಎಷ್ಟೇ ಮೈ ಕೈ ನೋವು, ಜಾಯಿಂಟ್ಸ್ ಪೇನ್, ಗ್ಯಾಸ್ಟ್ರಿಕ್ ಇರ್ತಕ್ಕಂಥವ್ರು ಒಂದು 20 ದಿನ ಕುಡಿದ್ಬಿಟ್ಟು ವಾಸಿ ಆಗುತ್ತೆ. ಮತ್ತು ಶುಗರು ಬಿ ಪಿ ಹೊಸ ಪೇಷಂಟ್ಗಳು ಏನಿದೆ, ಅವರು ಶುಗರು ಬಿ ಪಿ ಇರ್ತಕ್ಕಂಥವ್ರು ಒಂದು 2 ತಿಂಗಳು ಕುಡಿದ್ರೆ ಆಟೋಮೆಟಿಕಾಗಿ ನಾರ್ಮಲ್ ಬರುತ್ತೆ.
ಒಂದು 10 ವರ್ಷದಿಂದ ಮಾತ್ರೆ ಇನ್ಸುಲಿನ್ ತಗೊಂತಕ್ಕಂಥ ಪೇಷಂಟ್ಗಳು ಕಂಟಿನ್ಯೂ ಒಂದು 6 ತಿಂಗಳು ಕುಡಿದ್ಬಿಟ್ರೆ ಆಟೋಮೆಟಿಕ್ಕಾಗಿ ಮಾತ್ರೆ ಟ್ಯಾಬ್ಲೆಟು ಎಲ್ಲ ಬಿಡ್ಬೋದು, ಅವ್ರು ಅಷ್ಟು ಎನರ್ಜಿ ಬರುತ್ತೆ. ನನಗೆ ಶುಗರು ಇತ್ತು. ಶುಗರ್ ಇದ್ದಿದ್ದರಿಂದ ನಾನು ಸುಮಾರು ಸರಿ ಹಾಸ್ಪಿಟ್ಲ್ಗಳಲ್ಲಿ ತುಂಬ ನಾನು ಅಡ್ಮಿಟ್ಟಾಗಿ ವಾಸಿನೇ ಆಗಲಿಲ್ಲ. ಆಮೇಲೆ ಮೂಗು ಕಟ್ಟೋದಿತ್ತು. ಆ ಮೂಗು ಕಟ್ಟೋದಕ್ಕೆ ತುಂಬ ಇದು ಡಾಕ್ಟ್ರು ನನಗೆ ಅದೇನು ಇದು ಡ್ರಾಪ್ ಕೊಟ್ಟಿದ್ರು ಹಾಕ್ಕೊಳಕ್ಕೆ. ದಿವಸಕ್ಕೆ 3 ಸಲ ಹಾಕ್ಕೊತ ಇದ್ದೆ. ಆದ್ರೂ ಉಸಿರಾಟಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಆಮೇಲೆ ಇದು ಮಾಲ್ಟು ಇದರಿಂದ ಮಿಲಿಟ್ ಹೌಸ್ ಇದರಲ್ಲಿ ಮಾಲ್ಟ್ ಮಾಡ್ತಾರೆ, ಅದರಿಂದ ತುಂಬ ಉಪಯೋಗ ಆಗುತ್ತೆ ಅಂತೇಳ್ಬಿಟ್ಟು ಹೇಳಿದರು. ಅದಕ್ಕೆ ನಾನು ಬಂದು ಇಲ್ಲಿ ಇವ್ರನ್ನ ಇದು ಮಾಡಿಬಿಟ್ಟು ಇದನ್ನ ತಗೊಂಡಾಗಿಂದ ನನಗೆ ಯಾವುದೇ ರೀತಿಯಾದಂಥ ಇದಿಲ್ಲ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳಿಗೂ ಅಷ್ಟೇ ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಮೊಮ್ಮಗಗೆ ತುಂಬ ಅವನಿಗೆ ಯಾವಾಗಲೂ ಸಿಕ್ಕಲ್ಲೇ ಇರ್ತಾಯಿದ್ದ. ಅವನಿಗೆ ಬರೆಗಳೆಲ್ಲ ಹಾಕ್ಸಿದ್ವಿ ಇದಕ್ಕೆ ತೊಗೊಂಡೋಗಿ ಹರವಳ್ಳಿ ಅಂತೇಳ್ಬಿಟ್ಟು, ಆದ್ರೂ ವಾಸಿ ಆಗಲಿಲ್ಲ. ಆಮೇಲೆ ಇದು ಹೇಳಿದ್ರಿಂದ ಮಿಲಿಟ್ ಹೌಸ್ ತಗೊಂಡ್ರೆ ವಾಸಿ ಆಗುತ್ತೆ ಅಂತೇಳ್ಬಿಟ್ಟು ಹೇಳಿದ್ದಕ್ಕಿಂತ ಮುಂಚೆ ಶುಗರ್ ನಮಗೆ 300-350 ಇತ್ತು. ಈಗ ಇದನ್ನು ಉಪಯೋಗಿಸ್ತಾ ಇರೋದ್ರಿಂದ ನಮಗೆ 150-160 ಕಡಿಮೆ ಆಗಿದೆ. ನಾವು ಇದು ಎಷ್ಟು ವರ್ಷದಿಂದ, ನನಗೆ 5 ವರ್ಷದಿಂದ ಇತ್ತು ಇದು ಶುಗರ್. ಈಗ ಎಲ್ಲ ನಾರ್ಮಲ್ ಆಗಿದೆ, 150ಕ್ಕೆ ಬಂದಿದೆ. ನಾವು ಸುಮಾರು ಒಂದು ತಿಂಗಳಿಂದ ತಗೊತಾ ಇದ್ದೀವಿ. ನಾವು ಆಧುನಿಕ ಜೀವನ ಶೈಲಿಯಲ್ಲಿ ಆಧುನಿಕ ಪದ್ಧತಿ ಆಹಾರ ಪದ್ಧತಿಗೆ ಕನ್ವರ್ಟ್ ಆಗ್ಬಿಟ್ಟು ನಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿನೇ ಉಲ್ಬಣ ಆಗ್ಬಿಟ್ಟಿತ್ತು. 1 ವರ್ಷದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡಿದ್ವಿ. ಟಾನಿಕ್ಕು ಟ್ಯಾಬ್ಲೆಟ್ಗಳು ಯೂಸ್ ಮಾಡ್ತಾಯಿದ್ವಿ. ತದನಂತರ ನಮಗೆ ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಮಳ್ಳೂರು ನಾಗರಾಜ್ ಅನ್ನೋರ ಮನೆಯಲ್ಲಿ ಮಾಲ್ಟ್ ಹೌಸ್, ಸಿರಿಧಾನ್ಯ ಮಾಲ್ಟ್ ಹೌಸ್ ಅನ್ನೋಂಥದ್ದು ನಮಗೆ ಪರಿಚಯ ಆಯಿತು. ಆಗ ಬಂದಿಲ್ಲಿ ನಾವು ಮಿಲೆಟ್ ಹೌಸ್ ಸಿರಿಧಾನ್ಯ ಮಾಲ್ಟ್ ಅನ್ನೋಂಥದ್ದನ್ನ ಯೂಸ್ ಮಾಡೋದನ್ನ ನಾವು ಸುಮಾರು 3 ತಿಂಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಯೂಸ್ ಮಾಡಿದ ಮೇಲೆ 15 ದಿನಕ್ಕೇ ನನಗೆ ಫಲಿತಾಂಶ ಗೊತ್ತಾಯಿತು. ಯಾವ ಥರ ಅಂತಂತಂದರೆ ಈ ಎದೆ ಉರಿ ಆಗ್ಬೋದು, ಹೊಟ್ಟೆ ಉಬ್ಸ ಆಗ್ಬೋದು, ಈ ಥರ ಗ್ಯಾಸ್ಟ್ರಿಕ್ ಅಲರ್ಜಿಯಿಂದ ಸೈಡ್ ಎಫೆಕ್ಟ್ಗಳಾಗ್ತಾಯಿತ್ತು. ಇದು ತಗೊಂಡ್ಮೇಲೆ 15 ದಿನಕ್ಕೆ ನಮಗೆ ದಿನೇ ಕಡಿಮೆ ಆಯಿತು. ಇದನ್ನು ತಗೊಂಡ್ಮೇಲೆ ಈಗ 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ತಗೊತಾ ಇದ್ದೀನಿ. ಕಾಫಿ ಟೀ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಬೆಳಗ್ಗೆ ಟೈಮು ಮತ್ತು ಸಂಜೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ. ಆದ್ದರಿಂದ ಈ ಸಿರಿಧಾನ್ಯ ಮಾಲ್ಟ್ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಸರ್, ಈಗ ಇಷ್ಟೇ ಪ್ರಮಾಣದಲ್ಲಿ ಇದಕ್ಕೆ ಇಂಥ ವಸ್ತುವನ್ನು ಹಾಕಬೇಕು, ಇಷ್ಟೇ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಇಷ್ಟು ಕ್ವಾಂಟಿಟಿ ಇಷ್ಟು ಹಾಕಬೇಕು ಅನ್ನೋದು ಯಾವ ರೀತಿ ನೀವು ಅವ್ರಿಗೆ ಹೇಳ್ತೀರಾ? ಮುಂಚೆಯಿಂದ ಇದು ನಾವು ಮನೆಯಲ್ಲಿ ರಾಗಿ ಹಾಕಿ ರಾಗಿ ಮಾಲ್ಟ್ ಅಂತ ಮುಂಚೆಯಿಂದ ಮಾಡ್ಕೊಂಡು ಕುಡಿತಾ ಇದ್ದೀವಿ ನಾವು. ಈ ಸಿರಿಧಾನ್ಯಗಳು ಅಂತ ಜನಕ್ಕೆ ಇದೆಲ್ಲ ಗೊತ್ತಾಗಿ ಈ ಸಿರಿಧಾನ್ಯಗಳು ಉಪಯೋಗಿಸೋಕೆ ಹೇಳಿದ ಮೇಲೆ ಇದಕ್ಕೆಲ್ಲ ಥರ ಸಿರಿಧಾನ್ಯಗಳು ಹಾಕಿ ಮತ್ತು ಎಲ್ಲ ಥರ ಕಾಳುಗಳನ್ನ ಹಾಕಿ ನಾವು ಯಾವುದು ಎಷ್ಟೆಷ್ಟು ಪ್ರಮಾಣ ಬೇಕೋ ಅದೊಂದು ನಮ್ಮದೇ ಆದ ಒಂದು ಇದಿದೆ, ಫಾರ್ಮುಲಾ ಇದೆ. ಆ ಫಾರ್ಮುಲಾ ಪ್ರಕಾರ ಯಾವುದು ಎಷ್ಟೆಷ್ಟು ಬೇಕಂತ ಹಾಕಿಬಿಟ್ಟು ಅಷ್ಟು ಕರೆಕ್ಟಾಗಿ ಹಾಕಿ ನಾವು ಅದನ್ನು ರೆಡಿ ಮಾಡ್ತೀವಿ. ಸರ್, ಈಗ ಹೊರಗಿನವರು ಕೂಡ ನಿಮ್ಮ ಪ್ರಾಡಕ್ಟ್ ಅಂದರೆ ಮಿಲೆಟ್ ಹೌಸ್ನ ಪ್ರಾಡಕ್ಟ್ಗಳನ್ನ ಕೊಂಡ್ಕೊಳ್ಬೇಕು ಅಂದರೆ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅವರು? ಮೇಡಮ್, ಅವರು ನಮ್ಮನ್ನು ಫೋನ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಈಗ ಅವರಿಗೆ ಎಲ್ಲಿಗಾದ್ರೂ ಬೇರೆ ಕಡೆಗೆ ಬೇಕಾಗುತ್ತೆ, ಬೇರೆ ಕಡೆ ಬೇಕಾದ್ರೆ ನಾವು ಅವರ ಅಡ್ರೆಸ್ಸು ಮತ್ತು ಇದು ಕಳಿಸಿದ್ರೆ ನಾವು ಪೋಸ್ಟಲ್ಲಿ ಕೊರಿಯರ್ ಮಾಡಿ ಕಳಿಸ್ತೀವಿ ಮೇಡಮ್. ಬಿತ್ತನೆ ಬೀಜಗಳನ್ನು ಕೂಡ ಅದೇ ರೀತಿ ಕಳಿಸ್ಕೊಡ್ತೀರಾ? ಬಿತ್ತನೆ ಬೀಜಗಳು ಸ್ವಲ್ಪ ಜಾಸ್ತಿ ಬೇಕಾಗುತ್ತಲ್ಲ ಕ್ವಾಂಟಿಟಿ, ಸಾಮಾನ್ಯವಾಗಿ ಬರ್ತಾರೆ. ಇಲ್ಲ ಜಾಸ್ತಿ ದೂರ ಏನಾದರೂ ಬೇಕಾದಂಥವರು ನಾವು ಅವ್ರ ಕೊರಿಯರ್ ಮುಖಾಂತರ ಮತ್ತು ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ. ಸೊ ಈ ಮಿಲೆಟ್ ಹೌಸ್ ಇದರಲ್ಲೂ ಈ ಪ್ರಾಡಕ್ಟ್ಗಳು ಕೂಡ ನಿಮ್ಮ ಕಾಂಟ್ಯಾಕ್ಟ್ ಏನಾದರೂ ಮೆನ್ಷನ್ ಮಾಡಿರ್ತೀರಾ? ಈ ಮಾಲ್ಟ್ ಪ್ರಾಡಕ್ಟ್ಗಳ ಮೇಲೆ ಆಗಿರ್ಬೋದು, ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ರೀತಿ ಏನಾದರೂ ಮೆನ್ಷನ್ ಮಾಡಿರ್ತೀರಾ, ಅಥವಾ ನಿಮ್ಮದೇ ಆದಂಥ ವೆಬ್ ಏನಾದರೂ ಇದೆಯಾ? ಇಲ್ಲ ಮೇಡಮ್, ನಮ್ಮದು ವೆಬ್ಸೈಟು ಇದೆ. ಮತ್ತು ಪ್ರತಿಯೊಂದು ಬಾಕ್ಸ್ ಮೇಲೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ. ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈಗ ಎಲ್ಲ ಕಡೆ ಇದನ್ನು ನಾವು ಡಿಸ್ಟ್ರಿಬ್ಯೂಷನ್ ಥರ ಕೊಡ್ತೀವಿ. ಎಲ್ಲಿಗೆ ತಲುಪಿದೆ ಸರ್ ಇದುವರೆಗೂ? ಯಾವ್ಯಾವ ಪ್ರದೇಶಗಳಲ್ಲಿ? ಇದು ನಮ್ಮ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗಳಿಗೂ ಕಳಿಸ್ತಾ ಇದ್ದೀವಿ ಕೊರಿಯರಲ್ಲಿ. ಬೇರೆ ಬೇರೆ ಕಂಟ್ರಿಗಳಿಗೆ, ಅಮೇರಿಕಕ್ಕೆ ಮತ್ತು ಇದು ಇಂಗ್ಲೆಂಡ್ಗೆ, ಫ್ರಾನ್ಸ್, ಆ ಕಡೆ ಎಲ್ಲ ಕೆಲವು ರಿಲೇಟಿವ್ಸ್ ಇವ್ರಿಗೆ ಗೊತ್ತಿರ್ತಕ್ಕಂಥವರೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಕೊಟ್ಟು ಸ್ವಲ್ಪ ದೊಡ್ಡದಾಗಿ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಥರ ಮಾಡ್ತಾಯಿದ್ದೀವಿ ಮೇಡಮ್. ಸರ್, ಓಕೆ. ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಕೊನೆಯದಾಗಿ BP, ಶುಗರು, ಹಾರ್ಟ್ ಸಮಸ್ಯೆ, ಕಿಡ್ನಿ, ಥೈರಾಯ್ಡ್ ಸಮಸ್ಯೆಯಿಂದ ಎಲ್ಲ ಜನ ಹೋಗಿ ಹಾಸ್ಪಿಟ್ಲ್ ಬಾಗಿಲು ತಟ್ಟೋ ಬದಲು ಈ ಮಿಲೆಟ್ ಹೌಸ್ ಮನೆ ಬಾಗಿಲನ್ನು ತಟ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದಗಳು ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಸರ್, ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಮಿಲೆಟ್ ಹೌಸ್ನ ಮಾಲೀಕರಾದಂತಹ ಮಳ್ಳೂರು ನಾಗರಾಜ್ರವರ ಮಾತಾಗಿತ್ತು. ಆರೋಗ್ಯದ ಸಮಸ್ಯೆ ಯಾರೇ ಇದ್ರೂ ಕೂಡ
ಮಿಲೆಟ್ ಹೌಸ್ಗೆ ಬಂದರೆ ಆರೋಗ್ಯದ ಸಮಸ್ಯೆಯ ಜೊತೆಗೆ ಪರಿಹಾರವನ್ನು ಕೂಡ ಕೊಟ್ಟು ಕಳಿಸೋವಂಥದ್ದು. ಇನ್ನು ಮಿಲೆಟ್ ಹೌಸ್ನಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳೆಲ್ಲ ಕೂಡ ಆರೋಗ್ಯಕ್ಕೆ ಉತ್ತಮದಾಯಕವಾಗಿರೋದ್ರಿಂದ ಆರೋಗ್ಯದ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಹಾಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಕೂಡ ಕೊಂಡ್ಕೋಬೋದು. ಹಾಗೆ ಕೆಳವರ್ಗದ ಜನರು ಕೂಡ ಕೊಂಡ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಸಾಕಷ್ಟು ಹಣ ಉಳಿತಾಯ ಕೂಡ ಇದರಿಂದ ಆಗುವಂಥದ್ದು. ನಮ್ಮ ಭಾರತ ದೇಶದ ಅಲ್ಲದೆ ಇತರೆ ದೇಶಗಳಲ್ಲಿ, ಇತರೆ ರಾಜ್ಯಗಳಲ್ಲೂ ಕೂಡ ಮಿಲೆಟ್ ಹೌಸ್ ಈಗ ತನ್ನ ಪ್ರದರ್ಶನವನ್ನು ತೋರಿಸ್ತಾ ಇರುವಂಥದ್ದು. ಒಂದು ರೀತಿ ಮೊದಲೇ ಹೇಳ್ದಂಗೆ ಭಾರತದಲ್ಲಿ ಆಹಾರ ಕ್ರಾಂತಿಯನ್ನು ಉಂಟು ಮಾಡುತ್ತೆ ಎನ್ನುವಂತಹ ವಿಶ್ವಾಸದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.